ಮನೆಯೊಂದರಲ್ಲಿ ಅಡುಗೆ ಸಿಲಿಂಡರ್ ಲೀಕ್ ಆಗಿರುವ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಗಣೇಶ್ ನಗರದಲ್ಲಿ ನಡೆದಿದೆ. ವಿಜಯಕುಮಾರ್ ಕೊಳ್ಳೂರು ಮನೆಯಲ್ಲಿ ಅಡುಗೆ ಸಿಲಿಂಡರ್ ಲೀಕ್ ಆಗಿ ಮನೆಯಲ್ಲಿರುವ 3,80,000 ರೂಪಾಯಿ ಹಾಗೂ ವಸ್ತುಗಳು ಹಾನಿಯಾಗಿವೆ. ಆದರೆ ಯಾವುದೇ ಪ್ರಮಾಣ ಹಾನಿಯಾಗಿಲ್ಲ. ಇನ್ನು ಅಡುಗೆ ಸಿಲಿಂಡರ್ ಲೀಕ್ ದಿಂದ ಮನೆ ಬ್ಲಾಸ್ಟ್ ಆಗಿದೆ. ಘಟನೆ ವೇಳೆ ಕುಟುಂಬಸ್ಥರು ಮನೆಯಲ್ಲಿ ಇರಲಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳ ಪರಿಶೀಲನೆ ನಡೆಸಿ ಅವಘಡದಿಂದ ಅಪಾರ ಪ್ರಮಾಣದ ಮನೆಯಲ್ಲಿರುವ ವಸ್ತುಗಳಿಗೆ ಹಾನಿ ಉಂಟಾಗಿದೆ. ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಏನಿಲ್ಲ, ಮನೆಯಲ್ಲಿ ಯಾರೂ ಇದ್ದಿದ್ದಿಲ್ಲ. ನಮ್ಮ ಮನೆ ಓನರ್ ಮನೆ ಹಿಂಗೆ ಮನೆಯಾಗ ಜನರು ಏನು ಮಾಡಿದ್ರು, ಫೋನ್ ಮಾಡಿ ನಿಮ್ಮ ಮನೆ ಹಿಂಗೆ ಮನೆ ಬ್ಲಾಸ್ಟ್ ಆಗ್ಯದ ತಾವು ಬರ್ಬೇಕಂತ ಹೇಳ್ಕಿಸಿಂದ ಮನೆ ಸುತ್ತಮುತ್ತಲಿನ ಜನ ಫೋನ್ ಹಚ್ಚಿದ್ರು. ಬಂದು ನೋಡಿದಾಗ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಒಳಗಡೆ ಎಲ್ಲ ಸಾಮಾನುಗಳು ಮತ್ತು ಮನೆಯಲ್ಲಿರ್ತಕ್ಕಂಥ ಒಂದಿಷ್ಟು ಕ್ಯಾಶ್ ನಗದು ಹಣ 2,80,000 ರೂಪಾಯಿ 3,80,000 ನಗದು ಹಣ ಸುಟ್ಟೋಗಿದೆ ಸಂಪೂರ್ಣವಾಗಿ. ಮನೆಯಲ್ಲಿ ಇದ್ದಂಥ ಬೆಳ್ಳಿ ಸಾಮಾನುಗಳು ಕ್ಯಾಶ್ 3,80,000 ಕ್ಯಾಶ್ ಎಲ್ಲ ಸುಟ್ಟೋಗಿದ್ದಾವೆ, ಏನೂ ಇಲ್ಲ. ಮತ್ತು ಮನೆಯಲ್ಲಿ ಎಲ್ಲ ಸಾಮಗ್ರಿಗಳು ಕೆಲವೆಲ್ಲ ಸುಟ್ಟೋದು ಭಸ್ಮವಾಗಿ ಹೋಗಿದೆ. ನಿಮಿಷದ್ದು ರೆಗ್ಯುಲೇಟರ್ ಆಫ್ ಮಾಡಿಲ್ಲ, ಹಾಗೆ ಬಾಗಿಲಾಕೊಂಡು ಹೋಗಿದ್ದಾರೆ. ಕರೆಂಟ್ ಬಂದು ಸಮಸ್ಯೆ ಆಗಿದೆ. ಮನೆ ತುಂಬ ಗ್ಯಾಸ್ ಲೀಕೇಜಾಗೆ ಇದು ಸ್ಪಾರ್ಕ್ ಸಿಕ್ಕು ಗ್ಯಾಸ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।